ಸಿನಿಮಾ ಒಳ್ಳೆ ಸಕ್ಸಸ್ ಕಾಣ್ತಾ ಇದೆ, ಜನರು ಕೂಡ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ. ಏನು ಹೇಳ್ತೀರಿ ಈ ಸಂದರ್ಭದಲ್ಲಿ? ತುಂಬ ಖುಷಿ ಆಗ್ತಾ ಇದೆ. ಒಬ್ಬ ನಟನಿಗೆ ಬೇಕಾದಂಥದ್ದು ಒಂದು ಇದೇನೆ, ಕಷ್ಟಪಟ್ಟು ಸಿನಿಮಾ ಮಾಡೋದಲ್ಲ, ಅದನ್ನು ಜನರು ಇಷ್ಟಪಟ್ಟು ನೋಡಬೇಕು, ಅದನ್ನು ಹೇಗಾದರೂ ಮಾಡಿ ಅವ್ರಿಗೆ ತಲುಪಿಸ್ಬೇಕು ಅನ್ನೋದೇ ಒಂದು ಆಶಯ ಇರುತ್ತೆ ಪ್ರತಿಯೊಬ್ಬರಿಗೂ. ಬಟ್ ಆದರೆ ಜನಕ್ಕೆ ಏನು ಬೇಕೋ ಅದನ್ನೇ ಕೊಡೋದಿದೆಯಲ್ಲ, ಅದು ತುಂಬ ಸಾಹಸದ ಕೆಲಸ ಈಗಿನ ಟೈಮಲ್ಲಿ. ಬರೀ ಕೊಟ್ಟಿದ್ದ ಕಂಟೆಂಟ್ಗಳನ್ನೇ ಮತ್ತೆ ಮತ್ತೆ ಕೊಡ್ತಾ ಜನರಿಗೆ ಬೋರ್ ಮಾಡ್ತಾ ಜನರನ್ನೇ ದೂಷಿಸೋವಂಥ ಒಂದು ಟೈಮಲ್ಲಿ ಜನರಿಗೆ ಏನು ಬೇಕೋ ಅದನ್ನು ನಾವು ಹೊಸೊಬ್ಬರಾದ್ರೂ ಅದನ್ನೇ ಕೊಟ್ಟಿದ್ದೀವಿ. ಈಗ ಅದನ್ನು ನಿಧಾನಕ್ಕೆ ಅದು ಜನಕ್ಕೆ ತಲುಪ್ತಾ ಇದೆ, ರಿಸೀವ್ ಮಾಡ್ತಿದ್ದಾರೆ ಅನ್ನೋದೇ ಖುಷಿ. ಇನ್ನು ಇದಕ್ಕಿಂತ ಹೆಚ್ಚಿಗೆ ಒಬ್ಬ ನಟನಾಗಿ ನನಗೇನು ಬೇಡ ಅಂತ ಅನಿಸುತ್ತೆ. ಇನ್ನು ಈ ಸಿನಿಮಾದ ಶೂಟಿಂಗ್ ಬಗ್ಗೆ ಮಾತನಾಡಿದ್ರೆ, ಇದು ಕಂಪ್ಲೀಟ್ಲಿ ರೈನಿ ಸೀಸನಲ್ಲಿ ಕೊಡಗಿನ ಸುತ್ತಮುತ್ತ ತೆಗೆದಿರುವಂಥ ಸಿನಿಮಾ. ಈ ಒಂದು ಶೂಟಿಂಗ್ ಎಕ್ಸ್ಪೀರಿಯನ್ಸನ್ನು ಹೇಳೋದು ತುಂಬ ಚೆನ್ನಾಗಿತ್ತು. ಅದನ್ನು ನೆನೆಸ್ಕೊಂಡ್ರೆ ಮೈಗೆ ಚಳಿ ಸ್ಟಾರ್ಟ್ ಆಗುತ್ತೆ, ಅಷ್ಟು ಕೂಲಾಗಿತ್ತು. ಏನು ಹೇಳೋಕ್ಕೋದ್ರೂ ಕಮ್ಮಿನೇ. ಒಂದು ಅದ್ಭುತವಾದ ಲೊಕೇಶನ್ ಆ ಥರ ಇದೆ ಅಲ್ಲಿ. ಸೊ ನಮಗೆ ಪ್ರತಿ ಸತಿನೂ ಅಲ್ಲಿ ಶೂಟಿಂಗ್ ಮಾಡಬೇಕಾದ್ರೆ ಹೊಸ ಹೊಸ ಅನುಭವ ಆಗುತ್ತೆ. ಆದರೆ ರೇನಿ ಸೀಸನಲ್ಲಿ ಕೆಲಸ ಮಾಡೋದು ನೋಡೋಕ್ಕೆ ಚಂದ, ಬಟ್ ಅದನ್ನು ಎಕ್ವಿಪ್ಮೆಂಟ್ಗಳನ್ನು ತೊಗೊಂಡು ಹೋಗಿ ಅದನ್ನು ಹ್ಯಾಂಡಲ್ ಮಾಡೋದಿದೆಯಲ್ಲ, ಇದು ನಾಟ್ ಎಟ್ ಆಲ್ ಈಸಿ. ಸೊ ಹಾಗಾಗಿ ನನಗೆ ಗೊತ್ತಿರೋ ಹಾಗೆ ರೇನಿ ಸೀಸನಲ್ಲಿ ಅಥವಾ ವಿಂಟರ್ ಸೀಸನಲ್ಲಿ ಮಾಡೋದು ತುಂಬ ಕಷ್ಟದ ಕೆಲಸ. ಅದನ್ನು ನಾವು ತೆರೆ ಮೇಲೂ ಅಷ್ಟು ಅಚ್ಚುಕಟ್ಟಾಗಿ ತಂದಿದ್ದೀವಿ. ಅದು ನಮ್ಮ ಕ್ಯಾಮ್ರಾಮನ್ಗೆ ಹ್ಯಾಟ್ಸ್ ಆಫ್ ಹೇಳಬೇಕು, ಗುರುಪ್ರಸಾದ್ ಸರ್ಗೆ. ಇನ್ನು ನೀವು ಸೀರಿಯಲ್ಗಳಲ್ಲಿ ಕಾಣಿಸ್ಕೊಳ್ತಾ ಇದ್ರಿ, ಈಗ ದೊಡ್ಡ ಪರದೆ ಮೇಲೆ ಕಾಣಿಸ್ಕೊಳ್ತಾ ಇದ್ದೀರಾ. ಹೇಗೆ ಅನಿಸ್ತಾ ಇದೆ ಈ ಒಂದು ಮೂಮೆಂಟ್? ತುಂಬ ಖುಷಿ ಆಗುತ್ತೆ. ನಾನು ಸಿನಿಮಾಗೆ ಅಂತಲೇ ಬಂದವನು, ಆದರೂ ಸೀರಿಯಲಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ಸೀರಿಯಲ್ ಒಂಥರ ಯೂನಿವರ್ಸಿಟಿ ಇದ್ದಂಗೆ. ನಮಗೆ ಆ್ಯಕ್ಟಿಂಗ್ನ ಕಲಿಸ್ಕೊಡೋದಾಗಿರ್ಬೋದು ಅಥವಾ ಟೆಕ್ನಿಕಲಿ ಅದನ್ನು ಕಲಿಸ್ಕೊಡೋದಾಗಿರ್ಬೋದು, ತುಂಬ ಕಲಿಸ್ಕೊಟ್ಟಿದೆ ನಮಗೆ. ಅದಕ್ಕೆ ನಾನು ಆಭಾರಿಯಾಗಿರ್ತೀನಿ ಯಾವಾಗಲೂ. ಹಾಗೆ ಸಿನಿಮಾದಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ನಮಗೆ ತುಂಬ ಅವಕಾಶಗಳಿರ್ತವೆ, ಸೀರಿಯಲಲ್ಲಿ ಆ ಥರ ಇರೋಲ್ಲ. ಆ ವಿಚಾರದಲ್ಲಿ ನೋಡಿದಾಗ ಐ ಆಮ್ ಸೋ ಬ್ಲೆಸ್ಡ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನನಗೆ ಬೇಕಾದಂಥ ಪಾತ್ರಗಳು ನಿಧಾನಕ್ಕೆ ಸಿಗ್ತಾ ಇದೆ. ಹಾಗೆ ನಿಧಾನಕ್ಕಾದರೂ ಪರವಾಗಿಲ್ಲ, ತುಂಬ ನೀಟಾಗಿರೋವಂಥ ಜನಕ್ಕೆ ಬೇಕಾಗಿರೋಂಥ ಸಿನಿಮಾವನ್ನೇ ನಾನು ಮಾಡಬೇಕು ಅಂತಿದ್ದೀನಿ. ಅದೇ ರೀತಿಲಿ ಆಗ್ತಾ ಇದೆ. ಇನ್ನು ಈ ಒಂದು ಪೀಟರ್ ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕು. ಕ್ಯಾರೆಕ್ಟರ್ ಅಂತ ಬಂದಾಗ ಎರಡು ಶೇಡಿನ ಕ್ಯಾರೆಕ್ಟರ್. ಒಂದು ಲವರ್ ಬಾಯ್ ಆದರೆ ಇನ್ನೊಬ್ಬ ತುಂಬ ರಾಕ್ಷಸಂತರ ಇರುವಂಥ ಒಂದು ಕ್ಯಾರೆಕ್ಟರ್. ಜೀವನದಲ್ಲಿ ಸೋತಾಗ ಹೇಗಿರ್ತಾರೋ ಆ ಥರ ಇದ್ದರೆ ಇನ್ನೊಂದ್ಸಲ ಜೀವನದಲ್ಲಿ ಗೆಲ್ಲೇಬೇಕು ಅಂತ ಪಣ ತೊಟ್ಟಿರುವಂಥ ಒಬ್ಬ ಚಂಡೆ ಹುಡುಗನ ಕ್ಯಾರೆಕ್ಟರ್ ಮಾಡಿದ್ದೀನಿ. ಈ ಒಂದೇ ಚಿತ್ರದಲ್ಲಿ ಎರಡು ಥರದ ಶೇಡ್ ಕ್ಯಾರೆಕ್ಟರ್ ಸಿಗೋ ತುಂಬ ಅಪರೂಪ ಒಬ್ಬ ನಟನಿಗೆ. ಇದು ತುಂಬ ನೀಟಾಗಿ ಪ್ರೆಸೆಂಟ್ ಮಾಡಿರುವಂಥ ಸಿನಿಮಾ ನಿರ್ದೇಶಕರ ಕಡೆಯಿಂದ. ಸೊ ಹಾಗಾಗಿ ನಿರ್ದೇಶಕರಿಗೆ ನನ್ನ ನಮಸ್ತೆ ಹೇಳಬೇಕು, ಥ್ಯಾಂಕ್ಸ್ ಹೇಳಬೇಕು. ಇನ್ನು ನಿರ್ದೇಶಕರ ಬಗ್ಗೆ ಮಾತನಾಡ್ತಾ ಇದ್ರಿ, ಸಿನಿಮಾ ಸಂದರ್ಭದಲ್ಲಿ ಆಗಿರುವಂತಹ ಎಕ್ಸ್ಪೀರಿಯನ್ಸ್ಗಳು, ಅವರ ನಿರ್ದೇಶನ ಆಗಿರ್ಬೋದು, ಯಾವ ಥರ ಇತ್ತು ಅಲ್ಲಿ ಎನ್ವಿರಾನ್ಮೆಂಟ್? ಯೂಶ್ವಲಿ ನಾನು ತುಂಬ ಕಲಿತಾ ಇರ್ತೀನಿ ಬೇರೆ ಬೇರೆ ಕಡೆಯಿಂದ. ಆಮೇಲೆ ನಾನು ನಿರ್ದೇಶಕನಾಗಿರೋದಕ್ಕೆ ಇನ್ನೊಬ್ಬ ನಿರ್ದೇಶಕನ ಕೈ ಕೆಳಗೆ ಕೆಲಸ ಮಾಡಿದಾಗ ಅದು ಆಗುವಂಥ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಅದು ತುಂಬ ವಿಭಿನ್ನವಾಗಿರುತ್ತೆ. ಬಿಕಾಸ್ ನಮಗೂ ಗೊತ್ತಿಲ್ಲದೆ ಇರೋದು ಎಷ್ಟೋ ಮ್ಯಾಟ್ರ್ಗಳು ಅವ್ರ ಕಡೆಯಿಂದ ಕಲಿತಾ ಇರ್ತೀವಿ. ಒಟ್ಟಿನಲ್ಲಿ ಪ್ರತಿದಿನವೂ ಒಂದು ಕಲಿಕೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸುಖೇಶ್ ಶೆಟ್ಟಿ ಅವರು ತುಂಬ ಮೆಚೋರ್ಡ್ ಆದಂಥ ಡೈರೆಕ್ಟರ್. ಅವರು ಆಡಿಯನ್ಸ್ ಪಲ್ಸ್ನ ತುಂಬ ನೀಟಾಗಿ ಅರ್ಥ ಮಾಡ್ಕೊಂಡಿದ್ದಾರೆ, ಏನು ಕೊಡಬೇಕು, ಆಮೇಲೆ ಯಾವ ಟೈಮಲ್ಲಿ ಏನು ಕೊಡಬೇಕು ಅನ್ನೋದು ತುಂಬ ಚೆನ್ನಾಗಿ ಗೊತ್ತು ಅವ್ರಿಗೆ. ಆಮೇಲೆ ಪಾತ್ರಗಳನ್ನು ಡಿಸೈನ್ ಮಾಡಿರೋ ರೀತಿಗಳು ಜನಕ್ಕೆ ತುಂಬ ಇಷ್ಟ ಆಗ್ತದೆ. ಎಸ್ಪೆಷಲಿ ಫೀಮೇಲ್ ಕ್ಯಾರೆಕ್ಟರ್ಸ್ ಆಗಿರ್ಬೋದು, ಬೇರೆಯವ್ರದ್ದಾಗಿರ್ಬೋದು, ಎಲ್ಲದು ಅದನ್ನು ಯಾರೂ ಕೂಡ ಅದನ್ನು ಇದು ಹೊಗಳ್ತಾ ಇದ್ದಾರೆ, ತುಂಬ ಜನ ಖುಷಿ ಪಡ್ತಾ ಇದ್ದಾರೆ. ಅದಕ್ಕೆಲ್ಲ ಕಾರಣ ನಿರ್ದೇಶಕರ ಬರವಣಿಗೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಪ್ರತಿಯೊಂದು ಫ್ರೇಮು ಮಾತಾಡುತ್ತೆ, ಆ ಥರ ಮಾಡಿದ್ದಾರೆ. ಅದು ನಿರ್ದೇಶಕರ ಕೈ ಚಳಕ. ಇನ್ನು ಮುಂದಿನ ಪ್ಲ್ಯಾನ್ಸ್ ಏನು? ನೆಕ್ಸ್ಟ್ ಸಿನಿಮಾ ಮಾಡೋದಿದ್ರೆ ಯಾವ ಜಾನರಲ್ಲಿ ಮಾಡಬೇಕಂತ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ಗೊತ್ತಿಲ್ಲ. ಸದ್ಯಕ್ಕೆ ನಾನೊಬ್ಬ ನಿರ್ದೇಶಕನಾಗಿ ಬರಹಗಾರನಾಗಿ ನನ್ನ ಹತ್ರ ಒಂದಷ್ಟು ಕಥೆಗಳಿದ್ದಾವೆ. ಆದರೆ ಬೇರೆಯವ್ರ ಕಡೆಯಿಂದ ಇನ್ನೂ ಅದಕ್ಕಿಂತ ಚೆನ್ನಾಗಿರೋ ಕತೆ ಬಂದಾಗ ಅವ್ರ ಜೊತೆ ನಾನು ಕೊಲಾಬ್ರೇಟ್ ಆಗಬೇಕು ಅಂತ ಇದ್ದೀನಿ. ಸೊ ನೋಡೋಣ ಸಿನಿಮಾ ಹೇಗೆ ಕರ್ಕೊಂಡು ಹೋಗುತ್ತೆ. ನಾನು ಅವ್ರ ಜೊತೆ ಟ್ರಾವೆಲ್ ಮಾಡಬೇಕು ಅಂತಿದ್ದೀನಿ, ಸಿನಿಮಾ ಜೊತೆ ಟ್ರಾವೆಲ್ ಮಾಡ್ತೀನಿ.